ಪತ್ರಿಕೆಯನ್ನು ತಂದಿದ್ದೀನಿ. ಸೊ ನೆನಪಿಟ್ಕೊಡ್ರಿ, ಇದಿರೋದು 2009 ಇರ್ತಕ್ಕಂಥದ್ದು. ಓಕೆ, ಸೊ 2009 ಒಂದು NTSC ಮತ್ತು NMMSಗೆ ಬೋತಾಗಿ ಕಾಮನ್ ಆಗಿ ಒಂದೇ ಪೇಪರ್ನ ನಡೆಸ್ತಿದ್ರು. ಸೊ ಅದರ ಒಂದು ಇತಿಹಾಸ ಆಗಿರ್ಬೋದು, ಪೌರನೀತಿ ಆಗಿರ್ಬೋದು ಮತ್ತು ಭೂಗೋಳಶಾಸ್ತ್ರದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳ ವಿಡಿಯೋ ಇದಾಗಿದೆ. ಸೊ ಇದಕ್ಕಿಂತ ಮುಂಚೆ ಬಹಳಷ್ಟು NTSC ಮತ್ತು NMMSನ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಹಾಗೂ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನಾವು NTSC NMMSಗಾಗಿ ಲೈವ್ ಕ್ಲಾಸ್ ಆಗಿರ್ಬೋದು, ಪ್ರಾಕ್ಟೀಸ್ ಟೆಸ್ಟ್ಗಳನ್ನು, ನೋಟ್ಸ್ಗಳ ವಿಡಿಯೋಗಳನ್ನು ಸಹಿತ ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಸೊ ಶುರು ಮಾಡೋಣ. ಇತಿಹಾಸ, ಪೌರನೀತಿ ಮತ್ತು ಭೂಗೋಳಶಾಸ್ತ್ರದ ಯಾವೆಲ್ಲ 2009 ಪ್ರಶ್ನೆಗಳನ್ನು ಕೇಳಿದ್ರು ಮತ್ತು ಉತ್ತರಗಳು. ಪ್ರಶ್ನೆ 37. ಎರಡು ನದಿಗಳ ಮಧ್ಯೆ ಇರುವ ಭೂಮಿ ಅಥವಾ ಮೆಸೊಪೊಟೇಮಿಯಾದಲ್ಲಿ ಕೆಳಗೆ ಕೊಟ್ಟಿರುವ ಯಾವ ನಾಗರಿಕತೆಯ ಜನರು ತಮ್ಮ ಸೈನ್ಯದಲ್ಲಿ ಕುದುರೆಗಳನ್ನು ಮೊಟ್ಟ ಮೊದಲಾಗಿ ಉಪಯೋಗಿಸಿದರು? ನೋಡಿ, ಮೆಸೊಪೊಟೇಮಿಯಾ ನಾಗರಿಕತೆಯ ಜನರಲ್ಲಿ ಯಾವ ಒಂದು ಜನಾಂಗದವರು ಮೊದಲಿಗೆ ಕುದುರೆಗಳನ್ನು ಉಪಯೋಗಿಸಿದರು ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರವಿದೆ ವಿದ್ಯಾರ್ಥಿಗಳೇ, ಅಸ್ಸೀರಿಯನ್ನರು ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 38. ಕೊಟ್ಟಿರುವ ಗುಂಪುಗಳಲ್ಲಿ ಯಾವ ಗುಂಪು ಕ್ರಮಬದ್ಧವಾಗಿದೆ? ನೋಡಿ, ಸೊ ಇತಿಹಾಸದ ಘಟನೆಗಳನ್ನು ಅನುಗುಣವಾಗಿ ನೋಡಬೇಕಾದ್ರೆ ಸೊ ಮೊದಲಿಗೆ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಘಟನೆಗಳಲ್ಲಿ ಏನಿದೆಪ್ಪ ಅಂತಂದ್ರೆ, ಸೊ ಫಸ್ಟ್ ಮಿಂಟೋ ಮಾರ್ಲಿ ಸುಧಾರಣೆ ಬರುತ್ತೆ, ಆಮೇಲೆ ಸೂರತ್ ವಿಭಜನೆ, ಪೂರ್ಣ ಸ್ವರಾಜ್ಯ, ಅಹಿಂಸಾತ್ಮಕ ಸಹಕಾರ ಚಳವಳಿ, ಮೊದಲನೇ ಮಹಾಯುದ್ಧ. ಸೊ ಎರಡನೇದಿರ್ತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಪ್ರಶ್ನೆ ಸಂಖ್ಯೆ 38 ಇದೆಯಲ್ಲ, ಸೊ 38 ಕ್ಷಮಿಸಿ, ಸೊ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಸೂರತ್ ವಿಭಜನೆ ಇದೆಯಲ್ಲ, ಸೊ ಇದು ಮೊದಲಿದ್ದಾಗಿ ಬರ್ತಕ್ಕಂಥದ್ದು ಉತ್ತರ. ಸೊ 39ಕ್ಕೆ ಹೋಗೋಣ. ಪ್ರಶ್ನೆ ಸಂಖ್ಯೆ 39. ಶಾತವಾಹನರ ಕಾಲದಲ್ಲಿ ಪ್ರಾಂತ್ಯಗಳನ್ನ ಏನಂತ ಕರಿತಿದ್ರು? ಸೊ ಶಾತವಾಹನರ ಕಾಲದಲ್ಲಿ ಪ್ರಾಂತ್ಯಗಳನ್ನ ಅಹರ್ಗಳು ಅಂತ ಕರಿತಿದ್ರು. 40. 1761ರಲ್ಲಿ ಅಫ್ಘಾನ್ ದಾಳಿಕಾರನಿಂದ ಸೋತ ಪೇಶ್ವೆ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದೆ ಬಾಲಾಜಿ ಬಾಜಿರಾವ್. 41. ಕವಿ ಸಾರ್ವಭೌಮ ರನ್ನನ ಆಶ್ರಯದಾತ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇತ್ತು ಆಯ್ಕೆ 1 ಸತ್ಯಾಶ್ರಯ ಅಂತಕ್ಕಂಥದ್ದು. 42. ಪ್ರತಿಮತ ಸುಧಾರಣೆ ಚಳವಳಿಯ ಸ್ಥಾಪಕ ಯಾರು? ಸೊ 42 ಸರಿಯಾದ ಉತ್ತರ ಇಗ್ನೇಸಿಯಸ್ ಲೈಲಾ ಅಂತಕ್ಕಂಥದ್ದು ರೈಟ್ ಆನ್ಸರ್. 43. ಯಾವ ಭಕ್ತಿ ಸಂತರ ರಚನೆಯನ್ನ ದೋಹಾ ಅಂತ ಕರಿತಿದ್ರು? ಸೊ 43ರಲ್ಲಿ ಸರಿಯಾದ ಉತ್ತರ ಇದೆ ಆಯ್ಕೆ 2 ಕಬೀರ ಅಂತಕ್ಕಂಥದ್ದು ಸರಿ ಉತ್ತರ. ನೋಡಿ, ಸೊ ಇಲ್ಲಿ ಹೊಂದಿಸಿ ಬರೆಯರಿದೆ. ಕೃತಿಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥದ್ದು ಮಾಡಬೇಕು. ಸೊ ಸರಿಯಾದ ಉತ್ತರ ಇದೆ ಆಪ್ಷನ್ ಎ ಅಂತಕ್ಕಂಥದ್ದು ರೈಟ್ ಆನ್ಸರ್. 45. ರಾಜ್ಯದ ಧರ್ಮ ಕ್ರೈಸ್ತ ಮತವನ್ನ ಘೋಷಿಸಿರ್ತಕ್ಕಂಥ ಚಕ್ರವರ್ತಿ ಯಾರು ಅಂತ ಕೇಳಿದ್ದಾರೆ. ಸೊ ಕಾನ್ಸ್ಟಂಟೈನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 46. 23ನೆಯ ಜೈನ ತೀರ್ಥಂಕರ ಯಾರು ಅಂತ ಕೇಳಿದ್ದಾರೆ. ಸೊ 23ನೆಯ ಜೈನ ತೀರ್ಥಂಕರ ಪಾರ್ಶ್ವನಾಥ ಅಂತಕ್ಕಂಥದ್ದು ಸರಿ ಉತ್ತರ. 47ಕ್ಕೆ ಹೋಗೋಣ. ರಾಜಸ್ಥಾನದಲ್ಲಿರುವ ಮೌಂಟ್ ಅಬು ಎಂಬುದು ಸುಂದರವಾದ ಶಿಲ್ಪಕಲೆಗೆ ಹೆಸರಾಗಿದೆ. ಇದು ಯಾರದ್ದು ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. 47 ಜೈನರದ್ದು. ಯಾವುದು? ಮೌಂಟ್ ಅಬು. ನೆಕ್ಸ್ಟ್ 48. ಐಹೊಳೆ ಮತ್ತು ಪಟ್ಟದಕಲ್ಲು ದೇವಸ್ಥಾನಗಳು ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧವಾಗಿವೆ. ಹಾಗಾದ್ರೆ ಈ ಐಹೊಳೆ ಮತ್ತು ಪಟ್ಟದಕಲ್ಲು ದೇವಸ್ಥಾನಗಳ ವಾಸ್ತುಶಿಲ್ಪ ಯಾರ ಕೊಡುಗೆ ಅಂತ ಕೇಳಿದ್ದಾರೆ. ಸರಿ ಉತ್ತರ ಇದೆ ಬಾದಾಮಿ ಚಾಲುಕ್ಯರು ಅಂತಕ್ಕಂಥದ್ದು ರೈಟ್ ಆನ್ಸರ್. 49ಕ್ಕೆ ಹೋಗೋಣ. ಭೂಗೋಳಶಾಸ್ತ್ರದಿಂದ ಪ್ರಶ್ನೆಗಳು. ಸೊ ಗ್ರಹಗಳು ಮತ್ತು ಉಪಗ್ರಹಗಳಿದ್ದಾವೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಹೊಂದಿಕೆ ಆಗ್ತಕ್ಕಂಥದ್ದು ಆಪ್ಷನ್ 4. ಸೊ ಇದು ಸರಿಯಾದ ಉತ್ತರ ಇತ್ತು. 50. ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ 40,075 ಕಿಲೋಮೀಟರ್. ಅದರ ಧ್ರುವೀಯ ಸುತ್ತಳತೆ ಎಷ್ಟು ಕಡಿಮೆ ಅಂತ ಕೇಳಿದ್ದಾರೆ. ಸೊ 50ರಲ್ಲಿ ಸರಿಯಾದ ಉತ್ತರ ಇದೆ 75 ಕಿಲೋಮೀಟರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. 51. ಸೊ ಇಲ್ಲಿ ವಿಪರೀತ ಉಷ್ಣತೆ ಮತ್ತು ಒತ್ತಡದ ಬದಲಾವಣೆಯಿಂದಾಗಿರ್ತಕ್ಕಂಥ ಅಗ್ನಿ ಮತ್ತು ಪದರ ಶಿಲೆಗಳ ರೂಪಾಂತರ ಶಿಲೆಗಳಿದ್ದಾವೆ. ಅವುಗಳನ್ನು ಜೋಡಿಸಿ ಬರೆಯಲಿದೆ. 51ರ ರೈಟ್ ಆನ್ಸರ್ ಇಸ್ ಆಪ್ಷನ್ 4 ಅಂತಕ್ಕಂಥದ್ದು ಸರಿಯಾದ ಉತ್ತರ. 52. ಪ್ಯಾಥಮ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಸೊ ನೆನಪಿಟ್ಕೊಡ್ರಿ, ಪ್ಯಾಥಮ್ ಅಂದ್ರೆ ಸಾಗರ ನೀರಿನ ಆಳವನ್ನು ತಿಳಿಯಲು ಬಳಸ್ತಕ್ಕಂಥ ಒಂದು ಅಳತೆಯ ಮಾನವೇ ಪ್ಯಾಥಮ್. 53. ಸುನಾಮಿಗಳು ಸಾಮಾನ್ಯವಾಗಿ ಎಲ್ಲಿ ಹುಟ್ಟುತ್ತವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದೆ ಸಾಗರದ ಆಳಗಳಲ್ಲಿ ಸುನಾಮಿಗಳು ಹುಟ್ಟುತ್ತವೆ. 54. ಸಾಗರ ನೀರಿನ ಲವತ್ರತೆಯನ್ನು ನಿಯಂತ್ರಿಸ್ತಕ್ಕಂಥ ಅಂಶಗಳು ಯಾವುವು? ಸೊ 54ರಲ್ಲಿ ಒಂದೇದೇನಿದೆ ಅಲ್ಲ ನೋಡಿ, ಬಾಷ್ಪೀಕರಣ, ವೃಷ್ಟಿ, ಶುದ್ಧ ನೀರಿನ ಪೂರೈಕೆ, ಇದು ಸರಿ ಇತ್ತು. 55. ಕಲಹರಿ ಮರುಭೂಮೀಕರಣಕ್ಕೆ ಈ ಪ್ರವಾಹ ಹೆಚ್ಚಿಗೆ ಕಾರಣ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬೆಂಗ್ವೆಲ್ಲಾ ಪ್ರವಾಹ ಅಂತಕ್ಕಂಥದ್ದು ರೈಟ್ ಆನ್ಸರ್. 56.
ದೇಶಗಳು ಮತ್ತು ಬುಡಕಟ್ಟು ಜನರನ್ನ ಹೊಂದಿಸಿ ಬರೆಯಿರಿ ಇದೆ. ಸರಿಯಾದ ಉತ್ತರ ಬರುತ್ತೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ನೆಕ್ಸ್ಟ್, ಹಣ್ಣುಗಳ ನಾಡು ಅಂತ ಯಾವುದನ್ನ ಕರೀತಾರಂತಿದೆ. 57ನ್ನ ಮೆಡಿಟರೇನಿಯನ್ ಮಾನ್ಸೂನ್ ಪ್ರದೇಶವನ್ನ ಹಣ್ಣುಗಳ ನಾಡು ಅಂತ ಕರೀತಾರೆ. ಜಗತ್ತಿನ ಅತಿ ವಿಶಾಲವಾದ ದ್ವೀಪ ಸಮೂಹ ಯಾವುದು ಅಂತ ಕೇಳಿದ್ದಾರೆ. 58ರಲ್ಲಿ ಸರಿಯಾದ ಉತ್ತರ ಬರುತ್ತೆ ಇಂಡೋನೇಸಿಯಾವನ್ನ ದ್ವೀಪ ಸಮೂಹ, ವಿಶಾಲ ದ್ವೀಪ ಸಮೂಹ ಅಂತ ಕರೀತಾರೆ. 59, ಅಂಟಾರ್ಟಿಕಾಕ್ಕೆ ಹತ್ತಿರವಾಗಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ದಾರೆ. ಸೊ 59ನಲ್ಲಿ ಬರ್ತಕ್ಕಂಥದ್ದು ಚಿಲಿ ಅಂತಕ್ಕಂಥದ್ದು ಸರಿ ಉತ್ತರ. 60ರಲ್ಲಿ ಪೌರನೀತಿಯಿಂದ ಶುರು ಮಾಡೋಣ. ಭಾರತದಲ್ಲಿ ಪೌರತ್ವವನ್ನು ನೀಡ್ತಕ್ಕಂಥ ಮತ್ತು ರದ್ದುಪಡಿಸ್ತಕ್ಕಂಥ ಅಧಿಕಾರವನ್ನು ಯಾರು ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಅದಿರತ್ತೆ ರಾಷ್ಟ್ರಾಧ್ಯಕ್ಷ ಅಥವಾ ರಾಷ್ಟ್ರಪತಿಗೆ. 61ರಲ್ಲಿ ಸೊ ಯಾವ ಒಂದು ಹೇಳಿಕೆ ಅಧಿಕಾರಿಶಾಹಿ ಆಡಳಿತಕ್ಕೆ ಸರಿಯನ್ನು ಹೊಂದುತ್ತದೆ ಅಂತ ಕೇಳಿದ್ದಾರೆ. 61ನಲ್ಲಿರ್ತಕ್ಕಂಥದ್ದು ಆಪ್ಷನ್ 2 ಇದೆ ನೋಡಿ, ಅಧಿಕಾರಗಳ ಒಂದು ವರ್ಗದಿಂದ ಆಳಲ್ಪಡುವ ಸರ್ಕಾರ, ಇದು ಸರಿ ಇತ್ತು. 62, ವಸ್ತುಗಳನ್ನು ಕೊಳ್ಳುವವರನ್ನ ಮತ್ತು ವ್ಯಾಪಾರಿಗಳ ಮೋಸ ಮತ್ತು ಶೋಷಣೆಗಳಿಂದ ರಕ್ಷಿಸ್ತಕ್ಕಂಥ ಕಾಯ್ದೆ ಯಾವುದು ಅಂತ ಕೇಳಿದರೆ ಅದು ಗ್ರಾಹಕ ರಕ್ಷಣಾ ಕಾಯ್ದೆ ಅಂತಕ್ಕಂಥದ್ದು ರೈಟ್ ಆನ್ಸರ್. 63, ಸಂವಿಧಾನಕ್ಕೆ ಸಂಬಂಧಿಸಿದ ಘಟನೆಗಳನ್ನು ಸರಿಯಾದ ಕ್ರಮದಲ್ಲಿ ಬರೆದ್ರೆ ಸೊ ಸರಿಯಾದ ಉತ್ತರ ಇರುತ್ತೆ. ಮೊದಲಿಗೆ ಇದು ಸಂವಿಧಾನ ಸಮಿತಿ ರಚನೆ, ಸಂವಿಧಾನ ರಚನಾ ಸಮಿತಿ, ಭಾರತ ಸಂವಿಧಾನದ ಅಂಗೀಕಾರ, ಆಮೇಲೆ ಭಾರತದಲ್ಲಿ ಸಂವಿಧಾನ ಜಾರಿಗೆ, ಇದು ಸರಿ ಉತ್ತರ ಬರುತ್ತೆ. 64 ನೋಡಿ, ಭಾರತ ಸಂವಿಧಾನವನ್ನ ಸಂಪೂರ್ಣವಾಗಿ ಬದಲಾಯಿಸಲು ಆಗದು, ಆದರೆ ಅದರ ಕೆಲವು ವಿಧಿಗಳನ್ನ ಕಾಲ ಸಂದರ್ಭಕ್ಕೆ ಅನುಗುಣವಾಗಿ ತಿದ್ದುಪಡಿ ಮಾಡಬಹುದು. ಇದು ಯಾವ ಒಂದು ಲಕ್ಷಣವನ್ನು ತಿಳಿಸುತ್ತೆ ಅಂತ ಕೇಳಿದ್ದಾರೆ. ಅದು ಇದೆ ನಮ್ಯ ಹಾಗೂ ಅನಮ್ಯ ಅಂತಕ್ಕಂಥದ್ದು ಸರಿ ಉತ್ತರ. 65ಕ್ಕೆ ಹೋಗೋಣ. ಒಂದು ನಿರ್ದಿಷ್ಟ ಕಾರ್ಯವನ್ನ ಮಾಡಬೇಕಾದ್ರೆ ಯಾವುದೇ ಒಂದು ಅಧಿಕಾರಕ್ಕೆ ನ್ಯಾಯಾಲಯ ನೀಡುವ ಆದೇಶದ ವಿಶೇಷ ಅಧಿಕಾರ ಅಥವಾ ರೀಟನ್ನ ಏನಂತ ಕರೀತಾರೆ. ಸೊ 65ರಲ್ಲಿ ಅದನ್ನ ಮ್ಯಾಂಡಮಸ್ ಅಂತ ಕರೀತಾರೆ. 66ಕ್ಕೆ ಹೋಗೋಣ. ವಿಶ್ವಸಂಸ್ಥೆಯಲ್ಲಿ ಕಾರ್ಯದ ನಿರ್ವಹಣೆ ಹೊಂದಿಲ್ಲದೆ ಇರುವ ಅಂಗ ಯಾವುದು. 66ರ ಸರಿ ಉತ್ತರ ಬರುತ್ತೆ ಮೇಲ್ವಿಚಾರಣಾ ಸಂಸ್ಥೆ ಅಂತಕ್ಕಂಥದ್ದು ರೈಟ್ ಆನ್ಸರ್. 67, ಕೆಳಗೆ ತಿಳಿಸಿರ್ತಕ್ಕಂಥ ಯಾವ ಒಂದು ಅಂಶ ಪಂಚಶೀಲ ತತ್ವದಲ್ಲಿ ಬರೋದಿಲ್ಲ. ಅದು ನಿಶಸ್ತ್ರೀಕರಣ ಅಂತಕ್ಕಂಥದ್ದು ಬರೋದಿಲ್ಲ. 68, ಇಂಗ್ಲೆಂಡಿನ ಅಧೀನದ ವಸಾಹತು ರಾಷ್ಟ್ರಗಳು ಒಟ್ಟುಗೂಡಿ 1931ರಲ್ಲಿ ಒಂದು ಸಂಸ್ಥೆಯನ್ನು ರಚಿಸ್ತವೆ. ಅದನ್ನೇನಂತ ಕೇಳಿದ್ದಾರೆ. ಅದು ಇತ್ತು ಕಾಮನ್ವೆಲ್ತ್ ಒಕ್ಕೂಟ ಅಂತ ಕರೀತಾರೆ. ಇದು ಸರಿಯಾಗಿರತಕ್ಕಂಥ ಉತ್ತರ ಇತ್ತು. ಪ್ರಶ್ನೆ 69, ಯುನೆಸ್ಕೋನ ಕಾರ್ಯವ್ಯಾಪ್ತಿಗೆ ಒಳಪಡದ ಅಂಶ ಯಾವುದು. ಸೊ ಯುನೆಸ್ಕೋನ ವ್ಯಾಪ್ತಿಗೆ ಆರೋಗ್ಯ ಮಟ್ಟ ಸುಧಾರಿಸುವುದಿದೆ ನೋಡಿ, ಅದು WHO ಗೆ ಸಂಬಂಧಪಡುತ್ತೆ, ಅದು ಯುನೆಸ್ಕೋಗೆ ಸಂಬಂಧ ಪಡೋದಿಲ್ಲ. ಸೊ ಇನ್ನು ಮುಂದೆ ಕಡೆಯ ಪ್ರಶ್ನೆ ಪೌರನೀತಿಯಲ್ಲಿ. ಸೊ ಇದಾತಂದ್ರೆ ಸೊ ನಾವುಗಳು 2003ರ ಒಂದು ವರ್ಷದಲ್ಲಿ ಇರ್ತಕ್ಕಂಥ 2009ರಲ್ಲಿ ನಡೆದಿರ್ತಕ್ಕಂಥ ಒಂದು NTSC ಮತ್ತು MFMS ನಲ್ಲಿ ಇತಿಹಾಸ ಆಗಿರಬಹುದು, ಪೌರನೀತಿ ಆಗಿರಬಹುದು ಮತ್ತು ಭೂಗೋಳಶಾಸ್ತ್ರದ ಒಂದು ಪ್ರಶ್ನೆಗಳನ್ನ ನೋಡಿದ್ದೀವಿ. ಸೊ ಪ್ರಶ್ನೆಗಳನ್ನ ಈ ತರನಾಗಿ ಅಭ್ಯಾಸ ಮಾಡಿದ್ರೆ ತಮ್ಗೆ ಏನಾಗತ್ತಪ್ಪ ಅಂದ್ರೆ ಪರೀಕ್ಷೆ ಒಂದು ಯಾವ ತರನಾಗಿರ್ತಕ್ಕಂಥ ಸ್ವರೂಪ ಪ್ರಶ್ನೆಗಳಿದಾವೆ, ಏನು ಓದ್ಬೇಕಂತಕ್ಕಂಥ ಒಂದು ಐಡಿಯಾ ನಿಮಗೆ ಬರುತ್ತೆ. ಸೊ ಇದೇ ತರನಾಗಿರ್ತಕ್ಕಂಥ ವಿಡಿಯೋಗಳನ್ನ ನಾವು ಅಪ್ಲೋಡನ್ನು ಮಾಡ್ತಾ ಇರ್ತೀವಿ. ತಾವುಗಳು ದಯಮಾಡಿ ವಿಡಿಯೋವನ್ನು ನೋಡಿದ ತಕ್ಷಣ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗತ್ತೆ. ಅಷ್ಟೇ ಅಲ್ಲದೆ ವಿಡಿಯೋವನ್ನು ನೋಡಿದ ನಂತರ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ನೀವೇನು ಮಾಡಬೇಕಪ್ಪ ಅಂತಂದರೆ ಶೇರನ್ನು ಮಾಡಿ. ಸೊ 70 ಕ್ವಶನ್ಸ್ ಇದೆ ನೋಡಿ. ಏನಿದೆ ಅಂತಂದರೆ ಜಾಗತೀಕರಣದ ಒಂದು ಅನುಕೂಲತೆ ಅಂತ ಕೇಳಿದ್ದಾರೆ. ಸೊ ಜಾಗತೀಕರಣದ ಒಂದು ಅನುಕೂಲತೆ ಏನಪ್ಪ ಅಂದರೆ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳು ದೊರೀತಾವೆ. ಇದು ಜಾಗತೀಕರಣದ ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಥವಾ ಅನುಕೂಲ ಅಂತ ಹೇಳ್ತೀವಿ. ಇಷ್ಟಿತ್ತು 2009ರಲ್ಲಿ ಇರ್ತಕ್ಕಂಥ NTSC ಮತ್ತು NMMS ನಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಕೊಟ್ಟಿದ್ದೀವಿ. ಸೊ ಬಹಳಷ್ಟು ವಿಡಿಯೋಗಳಿದ್ದಾವೆ. ತಾವುಗಳು ಏನು ಮಾಡಬೇಕು, ದಯಮಾಡಿ ವಿಡಿಯೋಗಳನ್ನು ನೋಡಿ. ನೋಟ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ. 2 ಯೂಟ್ಯೂಬ್ ಚಾನಲ್ಗಳಿದ್ದಾವೆ, ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್. ಎರಡನ್ನೂ ಕೂಡ ತಾವುಗಳು ಸಬ್ಸ್ಕ್ರೈಬನ್ನು ಮಾಡಿ. ಯಾಕಂದರೆ ಸೊ ಸ್ಮಾರ್ಟ್ ವರ್ಕ್ ಅಂತಕ್ಕಂಥಲ್ಲಿ ಲೈವ್ ಕ್ಲಾಸ್ಗಳನ್ನು ಹೋಸ್ಟ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿನೂ ಕೂಡ ತಾವು ಖಂಡಿತವಾಗಿ ಅವುಗಳನ್ನು ನೋಡಿದ್ದೆ ಆದರೆ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಹೋಪ್ ನೀವು ಉತ್ತಮವಾಗಿರ್ತಕ್ಕಂಥ ಖಂಡಿತ ಗ್ಯಾರಂಟಿಯಾಗಿ ನೀವುಗಳು ಶಿಷ್ಯ ವೇತನವನ್ನು ಪಡಿತೀರಿ. ನಿಮ್ಮ ಒಂದು ಮುಂದಿನ ಒಂದು ಏನು ಫ್ಯೂಚರ್ ಇದೆಯಲ್ಲ ಅದಕ್ಕೆ ತುಂಬ ಒಂದು ರೀತಿಯಾಗಿರ್ತಕ್ಕಂಥ ಬೆನಿಫಿಟ್ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಒಂದು ಉದ್ದೇಶ. ಸೊ ಮತ್ತೆ ಸಿಗುವ 2009ರ ವಿಜ್ಞಾನ ವಿಷಯದಲ್ಲಿನೂ ಕೂಡ ನಾವೇನು